ತಾಮ್ರದ ಜಗ್ಗು ಅಥವಾ ಗಿಂಡಿ ಅಥವಾ ಗ್ಲಾಸು ಯಾವುದಾದ್ರು ತಗೋರಿ. ನಾನು ಇದ್ರಾಗ ದುಡ್ಡು ಹಾಕ್ತೀನಿ. ಚೇಂಜ್ ಏನು ಬರುತ್ತೋ ಇದ್ರಾಗ ತುಂಬಿಸಿಡ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಒಬ್ಬರು ನನಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕಿದ್ರು. ಈ ಗಜಕರ್ಣ, ಹುಳುಕಡ್ಡಿ ಅಥವಾ ಫಂಗಲ್ ಇನ್ಫೆಕ್ಷನ್ ಅಂತ ಏನಂತಾರ, ಇದ್ರ ಬಗ್ಗೆ ನೀವು ಒಂದು ವಿಡಿಯೋ ಮಾಡಿ ಹಾಕ್ರಿ ಅಂತ ಹೇಳಂದು ನನಗೆ, ಇದ್ರ ಬಗ್ಗೆ ಹೇಳ್ರಿ ಅಂತ ಹೇಳಂದು ನನಗೆ ಒಂದು ಮೆಸೇಜ್ ಹಾಕಿದ್ರು. ಅದಕ್ಕೋಸ್ಕರ ಇವತ್ತು ಅದನ್ನು ನಿಮಗೋಸ್ಕರ ಎಲ್ಲರಿಗೂ ತೊಗೊಂಡು ಬಂದಿದ್ದೀನಿ. ಯಾಕಂದ್ರೆ ಆ ಒಂದು ಗಜಕರ್ಣ, ಆಮೇಲೆ ಇದೇನು ಫಂಗಲ್ ಇನ್ಫೆಕ್ಷನ್ನು, ಈಗ ಹುಳುಕಡ್ಡಿ ಅಂತಾರಲ್ಲ, ಈ ಒಂದು ಇದು ಆದವ್ರಿಗೆ ಗೊತ್ತು ಫ್ರೆಂಡ್ಸ್. ಅದು ಎಷ್ಟು ಈ ಹುಳುಕಡ್ಡಿ, ಗಜಕರ್ಣ ಇದು ಯಾವ ಟೈಮಿಗೆ ಬರುತ್ತೆ ಅಂತ ಹೇಳಂದು ಗೊತ್ತಾಗಂಗಿಲ್ಲ. ಆಮೇಲೆ ಬಂದ್ರೆ ಮಾತ್ರ ಅದನ್ನು ಚಿತ್ರಹಿಂಸೆ ಅನುಭವಿಸಂಗಾಗುತ್ತೆ. ಆ ಒಂದು ಕಡ್ತ, ಆ ಒಂದು ತುರಿಕೆ ಅದನ್ನು ಯಾರಿಂದ ಸಹಿಸ್ಕೊಳಕ್ಕೂ ಸಮಾಧಾನ ಆಗಂಗಿಲ್ಲ. ಅದ್ರ ಮೇಲೆ ಕೈ ಇಟ್ಟುಬಿಟ್ರೆ ನಾವು ಒಂದು ತೆಗಿಯೋಕ್ಕೂ ಸಹಿತ ಮನಸ್ಸಾಗಂಗಿಲ್ಲ. ನಿಜ ಹೇಳ್ಬೇಕಂದ್ರೆ ಇದನ್ನು ಯಾಕೆ ನಾನು ಇಷ್ಟು ಕರೆಕ್ಟಾಗಿ ಹೇಳ್ತೀನಿ ಅಂದ್ರೆ ಅದನ್ನು ಸ್ವತಃ ನನ್ನ ಮಗನಿಗೆ ಆಗಿದ್ದು ನಾನು ನೋಡಿದ್ದೆ. ಅಂದ್ರೆ ಹಾಸ್ಟೆಲ್ನಾಗಿದ್ದ ಟೈಮ್ನಾಗ ಭಾಳಷ್ಟು ಜನರಿಗೆ ಅಂದ್ರೆ ಈ ಗಂಡು ಹುಡುಗರಿಗೆ ಭಾಳ ಇದಾಗುತ್ತಿದೆ. ಯಾಕಂದ್ರೆ ಈ ಹಾಸ್ಟೆಲ್ನಾಗ ಇರ್ತಾವೆ, ಆಮೇಲೆ ಒಂದೊಂದು ರೂಮ್ನಾಗ ಇರ್ತಾವೆ, ಬಟ್ಟೆ ಹಸಿ ಇದ್ದಿದ್ದನ್ನು ಬಟ್ಟೆ ಹಾಕ್ಕೊಂತಾರೆ. ಏನು ಆ ಟೈಮ್ನೊಳಗೆ ಇವು ಆಗೋದು ಜಾಸ್ತಿ ಆಗಿರ್ತೈತಿ. ಆಮೇಲೆ ಏನಾದರೂ ಒಂದು ಇನ್ಫೆಕ್ಷನ್ ಆದಾಗ ಹಿಂತಲೆಲ್ಲ ಬರ್ತೈತಿ. ಆಮೇಲೆ ತೊಡಿ ಸಂದು ಭಾಗ ಅಲ್ಲಿ ಭಾಳ ಕಡೆ ನಾನು ನೋಡಿದ್ದೀನಿ ಅದನ್ನು. ಪಾಪ ನನ್ನ ಮಗ ಭಾಳ ಒಂದು ಅನುಭವಿಸ್ಬಿಟ್ಟಿದ್ದೆ. ಅದು ನೋಡಿ ನನಗೆ ಇವತ್ತಿಗೂ ಅವರು ಒಂದು ಮೆಸೇಜ್ ಹಾಕಿದ್ದನ್ನು ನೋಡಿ ಅದಕ್ಕೆ ನಿಜವಾಗ್ಲೂ ನಾನೊಂದು ಔಷಧಿನ ಏನಾಗಿ ನಾವು ಮನೆ ಮದ್ದನ್ನು ಹೇಳಲೇಬೇಕು ಅಂತ ಹೇಳಂದು ಇವತ್ತು ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಬಹಳಷ್ಟು ಜನರಿಗೆ ಉಪಯೋಗ ಆಗುತ್ತೆ ಅಂತ ನಾನು ತಿಳ್ಕೊಂಡಿನಿ. ಬಹಳನೇ ಸಿಂಪಲ್ ಆಗಿರುವಂಥ ಒಂದಷ್ಟು ಹೋಮ್ ರೆಮಿಡಿಗಳದಾವು. ಅದ್ರ ಜೊತೆಗೆ ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಮತ್ತು ಏನನ್ನು ನಾವು ಆಹಾರವಾಗಿ ತೊಗೋಬೇಕು ಅಂತ ಹೇಳಂದು ನಾನಿಲ್ಲಿ ನಿಮ್ಗೆ ಹೇಳ್ತೀನಿ. ಬಹಳನೇ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಹೋಮ್ ರೆಮಿಡಿಗಳು ಇರೋದಾವು. ಇವನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಯಾರಿಗೆ ಈ ಒಂದು ಸಮಸ್ಯೆ ಅಂತ ನೀವು ಬಳತಿದ್ರು ಪಕ್ಕ ಈ ಒಂದು 100% ಹೋಮ್ ರೆಮಿಡಿ ಅಂತ ಹೇಳ್ಬೋದು. ನೀವು ಒಂದು 4-5 ಹೋಮ್ ರೆಮಿಡಿಗಳನ್ನ ಹೇಳ್ತೀನಿ. ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನ ನೀವು ಇಲ್ಲಿ ಮಾಡ್ಕೋಬೋದು. ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಿಂದೆ ಹಾಕಿರುವಂಥ ವಿಡಿಯೋಗಳು ಬರ್ತಾವೆ, ಈಗ ಹಾಕ್ತಾ ಇರುವಂಥ ವಿಡಿಯೋಗಳು ಬರ್ತಾವೆ. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ನಾನೀಗ ಒಂದು 8 ದಿನ ಪ್ರತಿದಿನ ಒಂದು ಲೈವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆನೂ 6:30 ಇಂದ 8:45 ಗಂಟೆ ಮಟ್ಟ ನಾನು ಲೈವಲ್ಲಿದ್ದೆ. ಯಾರಾದರೂ ಬಂದು ಜಾಯ್ನ್ ಆಗೋರಿದ್ರೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿರಿ ಅಂತ ಹೇಳಂದು ಕೇಳ್ಕೊತೀನಿ. ಹಾಗೆ ಇಲ್ಲಿ ನಾನು ಕಳಿಸಿರುವಂಥ ಬಂಗು ಪೌಡರ್ನ ಯೂಸ್ ಮಾಡಿ ಅವ್ರದ್ದು ರಿಸಲ್ಟನ್ನು ನನಗಿಲ್ಲಿ ಹಾಕಿದ್ದಾರೆ ಅವರು. ನಾನು ಅದನ್ನ ಓದಿ ಹೇಳ್ಬಿಡ್ತೀನಿ ಇಲ್ಲಿ. ನಮಸ್ಕಾರ ಅಕ್ಕ, ಐ ಹ್ಯಾವ್ ಬೀನ್ ಯೂಸಿಂಗ್ ದ ಪೌಡರ್ ಫೇಸ್ ಪ್ಯಾಕ್ ಫಾರ್ 15 days. ಸ್ಕಿನ್ ಹ್ಯಾಸ್ ಬೀನ್ ಬ್ರೈಟ್ ಆ್ಯಂಡ್ ಎ ಲಿಟಲ್ ಡಿಫ್ರೆನ್ಸ್ ಇನ್ ಪಿಗ್ಮೆಂಟೇಷನ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಂದು ಇಲ್ಲಿ ಒಂದು ಕಮೆಂಟನ್ನು ನಾನು ಹಾಕಿರ್ತೀನಿ. ಅಂದ್ರೆ ನಮಗೆ ಸ್ಕಿನ್ನು ಪಿಗ್ಮೆಂಟೇಷನ್ ಒಂದು ಸ್ವಲ್ಪ ಲೈಟ್ ಆಗ್ತಾ ಬರ್ತೈತಿ, ಆಮೇಲೆ ಸ್ಕಿನ್ನು ಭಾಳ ಬ್ರೈಟ್ ಆಗೈತಿ, ಚೆನ್ನಾಗೈತಿ ಅಂತ ಹೇಳಂತ ಇವ್ರು ಕಮೆಂಟ್ ಹಾಕಿದ್ದಾರೆ. ಥ್ಯಾಂಕ್ ಯು ಸಿಸ್ಟರ್, ಫೀಡ್ಬ್ಯಾಕನ್ನು ಕೊಟ್ಟಿದ್ದಕ್ಕೋಸ್ಕರ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ಇಲ್ಲಿ ನಾನು ಹೇಳೋದೇನು ಅಂತ ಅಂದ್ರೆ, ಪುದೀನ ಸೊಪ್ಪಂತೂ ಬಿರಿಯಾನಿಗೆ ಬೇಕು ಅಂತ ಹೇಳೋದು. ಎಲ್ಲರೂ ಪುದೀನ ಸೊಪ್ಪನ್ನು ಪಾಟಲ್ಲಿ ಬೆಳೆಸ್ಕೊಂಡಿರ್ತೀರ, ಅಥವಾ ಮಣ್ಣು ಐತಿ ಅಂತ ಅಂದ್ರೆ ಅದನ್ನು ಒಂದು ಸ್ವಲ್ಪ ಹಚ್ಚಿದ್ರೆ ಸಾಕು ಬೇಕಾದಷ್ಟು ಬೆಳಿತೈತಿ. ಇಲ್ಲಪ್ಪ ಅಂದ್ರೆ ನಾವು ಮನೇಲಿ ಹಚ್ಚಿದಾದ್ರೆ ಇನ್ನೂ ಚೆನ್ನಾಗಿರ್ತೈತಿ. ನಾವು ಇಲ್ಲ ಮಾರ್ಕೆಟಿಂದ ತೊಗೊಂಬರ್ತೀವಿ ಅಂದ್ರೆ ಮಾರ್ಕೆಟಿಂದ ಅನ್ನೋದು ತೊಗೊಂಬರ್ಬೋದು. ನೀವು ತೊಗೊಂಡು ಬಂದು ಒಂದು 10 ಎಲೆ ಅಷ್ಟಾದ್ರೆ ಸಾಕು. ನಿಮ್ಗೆ ಅದು ಎಷ್ಟಾಗಿರ್ತೈತೋ ಅಷ್ಟು ಒಂದು ತೊಗೊಂಡು ಚೆನ್ನಾಗಿ ಅದನ್ನ ಅರಿಬೇಕು. ಪುದೀನ ಎಲೆನ ಚೆನ್ನಾಗಿ ಅರೆದು ಯಾವ ಜಾಗದಲ್ಲಿ ನಿಮಗೆ ಗಜಕರ್ಣ ಆಗಿರುತ್ತೋ ಅಥವಾ ಈ ಹುಳುಕಡ್ಡಿ ಅಂತೇಳಿ ಅದಾಗಿರುತ್ತೋ ಅಲ್ಲಿ ಅದನ್ನ ಹಚ್ಕೋಬೇಕಾಗತ್ತೆ. ಹಚ್ಕೊಂಡು ಪೂರ್ತಿಯಾಗಿ ಒಣಗೋ ಮಟ್ಟ ಬಿಟ್ಟು ನಂತರ ನೀವು ತೊಳಿರಿ. ಭಾಳನೇ ಸಿಂಪಲ್ ಐತಲ್ಲ, ಭಾಳನೇ ಸಿಂಪಲ್ ಐತಿ, ಅಷ್ಟೇ ಎಫೆಕ್ಟಿವ್ ಆಗೈತಿ. ಟ್ರೈ ಮಾಡಿ ನೋಡ್ರಿ. 2ನೇ ಹೋಮ್ ರೆಮಿಡಿ ಏನಪ್ಪ ಅಂತ ಅಂದ್ರೆ ಹರಳೆಣ್ಣೆ ಮತ್ತು ಲಿಂಬೆ ರಸ. ಸ್ವಲ್ಪ ಹರಳೆಣ್ಣೆಯಲ್ಲಿ ಲಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಲ್ಲಿ ಆ ಗಜಕರ್ಣ ಆಯಿತೋ ಅಲ್ಲಿ ನೀವು ಅದನ್ನ ಹಚ್ಬೇಕಾಗತ್ತೆ. ಲಿಂಬೆಹಣ್ಣು ಉರಿತೈತಪ್ಪ, ಏನು ಮಾಡಬೇಕು ಅಂತ ಅಂತೀರ, ಏನು ಮಾಡೋಕ್ಕಾಗಂಗಿಲ್ಲ. ಅದು ಕಡತ ತುರಿಕೆ ಅದನ್ನ ತಡ್ಕೊಳಕ್ಕೆ ಆಗಲ್ಲ ಅನ್ನೋರು ಅದನ್ನ ಈಗ ಆರಾಮಾಗಿ ನೀವು ಮಾಡ್ತೀರಿ. ಯಾಕಂದ್ರೆ ಅಷ್ಟು ಹಿಂಸೆ ಆಗುತ್ತೆ ಅದನ್ನು ಇದನ್ನು ಮಾಡೋದು. ನನ್ನ ಮಗ ಪಾಪ ಬಿಸಿ ಅದೆಷ್ಟು ಬಿಸಿ ನೀರು ಇರ್ತಿದ್ವು ಅಂದ್ರೆ ಅಂಥ ನೀರನ್ನು ಅವ ಅದ್ರ ಮೇಲೆ ಹಾಕೊತಿದ್ದ. ಅಂದ್ರೆ ಅವ್ನಿಗೆ ಸಮಾಧಾನ ಆಕೈತಿ ಅಂತ ಹೇಳಂದು. ಅದಕ್ಕೋಸ್ಕರ ಅದು ಒಂದು ಇಷ್ಟೇ ಇದ್ದಿದ್ದು ಪೂರ್ತಿಯಾಗಿ ಅದು ಬೆಳ್ಕೊತ ಬಂದುಬಿಟ್ಟಿತ್ತು. ಅದಕ್ಕೋಸ್ಕರ ಅದನ್ನು ನೋಡಿ ನನಗೆ ನಿಜ ಹೇಳ್ಬೇಕಂದ್ರೆ ಭಯ ಅನಿಸ್ತೈತಿ. ಇದು ಸ್ವಲ್ಪನೇ ಇದ್ದಾಗ ನೀವು ಕಡಿಮೆ ಮಾಡ್ಕೊಳೋದು ಒಳ್ಳೆಯದು ಅಂತ ಹೇಳಂದು ನಾನು ಅನ್ಕೊತೀನಿ. ಅದಕ್ಕೋಸ್ಕರ ಲಿಂಬೆಹಣ್ಣು ಮತ್ತು ಈ ಒಂದು ಹರಳೆಣ್ಣೆನ ಮಿಕ್ಸ್ ಮಾಡಿಕೊಂಡು ಹಚ್ಕೊಂಡು ಅದು ಒಣಗಿದ ಮೇಲೆ ಅದನ್ನ ಕ್ಲೀನ್ ಮಾಡ್ಕೊಂಡು ಆದ ನಂತರ ಮತ್ತೆ ಒಂದು ಸರ್ತಿ ಹಚ್ಕೋರಿ. ಒಂದು ದಿನಕ್ಕೆ 2 ಸರ್ತಿ ಈ ಹೋಮ್ ರೆಮಿಡಿನ ನೀವು ಮಾಡ್ಬೇಕಾಗತ್ತೆ. ಬೆಳಗ್ಗೆ ಒಂದು ಸಲ ಹಚ್ಕೋರಿ, ಮತ್ತೆ ಸಾಯಂಕಾಲ ಒಂದು ಸಲ ಹಚ್ಕೊಂಡು ಅದನ್ನ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಪ್ರತಿದಿನ 2 ಟೈಮ್ ನೀವು ಮಾಡಿರಿ. ಇದು ಒಳ್ಳೆ ಎಫೆಕ್ಟಿವ್ ಆಗಿರುವಂಥ ಹೋಮ್ ರೆಮಿಡಿ ಅಂತ ಹೇಳಂದ್ರೆ ತಪ್ಪಾಗಂಗಿಲ್ಲ. ಇದನ್ನು ನೀವು ಹಚ್ಕೊತ ಬರ್ರಿ. ಇದರಿಂದ ನಿಮಗಿದು ಅದು ಒಂದು ಹುಳುಕಡ್ಡಿ ಕಡಿಮೆ ಆಗ್ತಾ ಬರ್ತೈತಿ. ಒಂದು ವಾರದಲ್ಲಿ ನಿಮಗಿದು ಕಡಿಮೆ ಆಗ್ತಾ ಬರ್ತೈತಿ. ಇದನ್ನು ಹೋಮ್ ರೆಮಿಡಿನ ನೀವು ಟ್ರೈ ಮಾಡ್ಬೋದು.
ಮೂರನೇ ಹೋಮ್ ರೆಮಿಡಿ ಏನಪ್ಪ ಅಂತ ಅಂದ್ರೆ, ಒಂದು ಜಗ್ಗು ತಗೋರಿ, ಜಗ್ಗು ಅಥವಾ ಚಂಬು ಏನು ತೊಗೊತಿರೋ ತಗೋರಿ, ತೊಗೊಂಡು ಅದ್ರೊಳಗೆ ತುಂಬ ನೀರು ತುಂಬಿರಿ. ನೀರು ತುಂಬಿ ಒಂದು ಅರ್ಧ ಬಟ್ಲಷ್ಟು ಅಕ್ಕಿ ಹಾಕಿರಿ. ನೀವು ಮನೇಲಿ ಯಾವ ಅಕ್ಕಿ ಊಟ ಮಾಡ್ತಿರೋ ಅದನ್ನು, ಇಲ್ಲ ರೇಷನ್ ಅಕ್ಕಿದ್ರೆ ರೇಷನ್ ಅಕ್ಕಿ, ಅರ್ಧ ಬಟ್ಲ ಅಕ್ಕಿ ಅದಕ್ಕೆ ಹಾಕಿ ಮುಚ್ಚಿಟ್ಬಿಡ್ರಿ. ಒಂದು ದಿನ ಪೂರ್ತಿ ಅದನ್ನ ಹಂಗೆ ಬಿಡಬೇಕು. ಬಿಟ್ಟು ಮರುದಿನ ಏನೈತಿ ಆ ಅಕ್ಕಿ ತೆಗಿಬೇಕು, ಪೂರ್ತಿಯಾಗಿ ನೀರು ಬಸ್ಕೋಬೇಕು. ನೀರು ಬಸ್ಕೊಂಡು ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕಿಟ್ಕೋರಿ. ಸ್ಪ್ರೇ ಬಾಟ್ಲಲ್ಲಿ ಹಾಕಿಟ್ಕೊಂಡು ನಿಮ್ಗೆ ಎಲ್ಲದ ಗಜಕರ್ಣ ಅಥವಾ ಹುಳುಕಡ್ಡಿ, ಫಂಗಲ್ ಇನ್ಫೆಕ್ಷನ್ ಏನಿರುತ್ತೋ ಅಲ್ಲಿ ಸ್ಪ್ರೇ ಮಾಡ್ತಾ ಬರ್ರಿ. ಪ್ರತಿದಿನ ಸ್ಪ್ರೇ ಮಾಡ್ತಾ, ಅದು ಒಣಗ್ತಾ ಸ್ಪ್ರೇ ಮಾಡಿರಿ, ಅದು ಒಣಗ್ತಾ ಸ್ಪ್ರೇ ಮಾಡಿರಿ. ಈ ರೀತಿ ಅದನ್ನು ಮಾಡ್ತಾ ಮಾಡ್ತಾ ಬಂದಂಗೆ ನೀವು ಮನೆಯಾಗಿ ಇರ್ತೀರಿ ಅಂತ ಅಂದ್ರೆ ಅದು ಒಣಗಿದಾಗ ಒಮ್ಮೆ ನೀವು ಸ್ಪ್ರೇ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ಟೈಮ್ ಸಿಕ್ಕಾಗ ಆದಮೇಲೆ ಸ್ಪ್ರೇ ಮಾಡ್ಕೊತ ಬಂದರೆ ಅಂದ್ರೆ ಇದು ಏನು ಕೆಲಸ ಮಾಡ್ತಪ್ಪ ಅಕ್ಕಿ ಅಂತ ಅಂದ್ರೆ, ಅಕ್ಕಿ ನೀರು ಕಡಿತಾ ಇರ್ತೈತಲ್ಲ, ತುರಿಕೆ ಏನಿರ್ತೈತಿ ಅದನ್ನು ಅದು ಕಡಿಮೆ ಮಾಡ್ತೈತಿ. ಏನು ಟ್ರೈ ಮಾಡಿ ನೋಡಿರಿ. ಒಂದು ಬಟ್ಲಕ್ಕಿ, ಒಂದು ಅರ್ಧ ಬಟ್ಲಷ್ಟು ಅಕ್ಕಿ ಒಂದು ಜಗ್ ನೀರಾಗಿ ಹಾಕಿಟ್ಕೊಂಡು ಮರುದಿನ ಅದನ್ನ ಸೋಸ್ಕೊಂಡು ಆ ನೀರನ್ನು ಸ್ಪ್ರೇ ಮಾಡ್ಕೊತ ಬಂದ್ರೆ ನಮ್ಗೆ ತುರಿಕೆ ಇರುತ್ತಲ್ಲ ಅದನ್ನು ಅದು ಕಡಿಮೆ ಮಾಡ್ತೈತಿ. ಅದಕ್ಕೋಸ್ಕರ ಈ ಒಂದು ಹೋಮ್ ರೆಮಿಡಿನ ನೀವು ಟ್ರೈ ಮಾಡ್ಬೋದು. 4ನೇ ಹೋಮ್ ರೆಮಿಡಿ ಏನಪ್ಪ ಅಂತ ಅಂದ್ರೆ, ಪಚ್ಚ ಕರ್ಪೂರ ತಗೋರಿ. ಪಚ್ಚ ಕರ್ಪೂರ ಇಲ್ಲ ನೀವು ಮನೆಯಲ್ಲಿ ಯಾವ ಕರ್ಪೂರ ಯೂಸ್ ಮಾಡ್ತೀರೋ ಆ ಕರ್ಪೂರ, ತುಳಸಿ ಎಲೆ ರಸ, ಅಲೋವೆರಾ ಜೆಲ್ಲು, ಈ ಮೂರನ್ನು ತೊಗೋಬೇಕು. ತುಳಸಿ ಎಲೆ ರಸ ತೊಗೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿಕೊಂಡು ಯಾವ ಜಾಗದಲ್ಲಿ ನಿಮಗದು ಹುಳುಕಡ್ಡಿ ಅಥವಾ ಗಜಕರ್ಣ ಆಯಿತು ಅಲ್ಲಿ ಅದನ್ನು ಹಚ್ಕೋರಿ. ಹಚ್ಕೊಂಡು ಒಣಗಕ್ಕೆ ಬಿಟ್ಟು ಅದನ್ನು ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇದನ್ನು ಒಂದು ದಿನಕ್ಕೆ 2 ಸರ್ತಿ ಮಾಡಿದ್ರೆ ಭಾಳನ ಒಳ್ಳೆಯದು. ಈ ಒಂದು 4 ಹೋಮ್ ರೆಮಿಡಿ ಆಯಿತು. ಈಗ ಇದನ್ನು ಯಾವುದರಿಂದ ನಾವು ಕ್ಲೀನ್ ಮಾಡಬೇಕು ಅಂತ ಹೇಳ್ತೀನಿ. ಒಬ್ಬೊಬ್ಬರು ಕಡಿತ ಕಡಿಮೆ ಆಗುತ್ತಾ ಅಂತ ಹೇಳಂದು ಈ ಒಂದು ಬೇವಿನ ಸೊಪ್ಪಿನ ಸೋಪು ಅದು ಇದು ಅಂತ ಹೇಳಂತ ಯೂಸ್ ಮಾಡ್ತಿರ್ತಾರೆ. ನೀವು ಇಲ್ಲಿ ಯಾವುದೇ ರೀತಿ ಸೋಪು, ಫೇಸ್ ವಾಶ್ ಏನಾನೂ ನೀವು ಯೂಸ್ ಮಾಡೋದಕ್ಕಾಗಿಲ್ಲ. ನೀವು ಇದಕ್ಕೆ ಹಚ್ಚಿ ತೊಳೆಯೋದು ಒಂದೇ ಮೊಸರು ಕಡಲೆ ಹಿಟ್ಟು. ಮೊಸರು ಕಡಲೆ ಹಿಟ್ಟನ್ನು ಚೆನ್ನಾಗಿ ಅದ್ರ ಮೇಲೆ ಹಚ್ಚಿ ಕ್ಲೀನ್ ಮಾಡಿ ತೊಳೆದು ತೆಗೆದುಬಿಡ್ರಿ. ಯಾವುದೇ ರೀತಿ ಸೋಪ್ ಹಚ್ಚಕ್ಕೆ ಹೋಗ್ಬೇಡ್ರಿ. ಇದನ್ನು ನೀವು ಪ್ರತಿದಿನ ನೀವು ಮಾಡಿರ್ತೀರೋ, ನೀವೇನು ಹಚ್ಕೊಂಡಿರ್ತೀರೋ ಯಾವುದೇ ಒಂದು ಹೋಮ್ ರೆಮಿಡಿ ಹಚ್ಕೊಂಡಿದ್ದಾದಮೇಲೆ ಈ ಒಂದು ಸ್ವಲ್ಪ ಮೊಸರು ಕಡಲೆ ಹಿಟ್ಟನ್ನು ಹಾಕಿ ಈ ರೀತಿ ಅದನ್ನ ಕಡಲೆ ಹಿಟ್ಟು ಮತ್ತು ಮೊಸರು ಹಾಕಿ ಈ ರೀತಿ ಒಂದು ಸ್ವಲ್ಪ ತಿಕ್ಕಿ ಅದನ್ನು ತೊಳೆದ್ಬಿಟ್ರೆ ನೀವು ಪ್ರತಿದಿನ ಎಷ್ಟು ಟೈಮ್ ನೀವು ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡ್ತೀರೋ ಅಷ್ಟು ಟೈಮ್ಗೂ ನೀವು ಈ ಬೇರೆ ಯಾವುದೇ ರೀತಿ ಸೋಪನ್ನು ಹಚ್ಚಿದೇನೆ ಕಡಲೆ ಹಿಟ್ಟು ಮೊಸರಿಂದ ನೀವು ಇದನ್ನ ವಾಶ್ ಮಾಡ್ಕೊತ ಬರಬೇಕು. ಇಷ್ಟು ನಾನು ಹೇಳಿದಂಥ ಯಾವುದಾದ್ರೂ ಒಂದು ಹೋಮ್ ರೆಮಿಡಿನ ನೀವು ಯೂಸ್ ಮಾಡಿರಿ ಫ್ರೆಂಡ್ಸ್, ಒಂದು ವಾರದೊಳಗೆ ನಿಮಗೆ ಇದ್ರದ್ದು ರಿಸಲ್ಟ್ ಗೊತ್ತಾಗ್ತಾ ಬರ್ತೈತೆ. ಆದರೆ ಸ್ವಲ್ಪ ಇದು ನಮಗೆ ಕಡಿಮೆ ಆಗುವಂತೈತಿ, ಆಮೇಲೆ ಕಡಿತ ಕಡಿಮೆ ಆಗುತ್ತೆ, ಆಮೇಲೆ ಇದು ಕಡಿಮೆ ಆಗ್ತಾ ಬರ್ತೈತಿ ಅಂತ ಹೇಳಂದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಇನ್ನೂ ಒಂದು ಹೋಮ್ ರೆಮಿಡಿ ಅಂತ ಅನ್ನೋದಕ್ಕಿಂತ ಇದು ನಾವು ಹೋಟೆಲ್ ತೊಗೊಳೋದನ್ನು ನಾನು ಹೇಳ್ತೀನಿ. ಜಾಸ್ತಿ ನೀವು ಪನ್ನೀರು ಮತ್ತು ಮೊಸರು, ಹಾಲು ಇಂಥದನ್ನು ಒಂದು ಸ್ವಲ್ಪ ತೊಗೊಳೋದನ್ನು ಕಡಿಮೆ ಮಾಡಿ. ಆಮೇಲೆ ಸ್ವೀಟ್ ತಿನ್ನೋದನ್ನು ಕಡಿಮೆ ಮಾಡಿರಿ. ಯಾಕಂತ ಅಂದರೆ ಇವೆರಡೂ ನಾವು ಸ್ವೀಟ್ ತೊಗೊಂಡಾಗ ಅದು ಇನ್ನೂ ನಾವು ಚೆನ್ನಾಗಿ ಆಹಾರ ಹಾಕ್ದಂಗೆ ಆಗುತ್ತೆ. ಸ್ವೀಟು, ಈ ಮೊಸರು, ಹಾಲು, ಆಮೇಲೆ ಈ ಪನ್ನೀರು ಇಂಥದ್ದೆಲ್ಲ ಹಾಕಿದಾಗ ಇನ್ನೂ ಚೆನ್ನಾಗಿ ಆಹಾರ ಹಾಕ್ದಂಗೆ ಆಗುತ್ತೆ. ಇದನ್ನು ಬೆಳ್ಕೊಂತ ಹೋಗುತ್ತೆ, ಅದು ಟ್ರಿಗರ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ಹಾಲಿನ ಪದಾರ್ಥವನ್ನು ಬಿಡಬೇಕು ಮತ್ತು ಸಿಹಿನ ಬಿಡಬೇಕು. ಇವನ್ನ ತಿನ್ನೋದನ್ನು ಸ್ವಲ್ಪ ಕಡಿಮೆ ಪೂರ್ತಿಯಾಗಿ ಬಿಟ್ರಂತೂ ಭಾಳನ ಚಲೋ. ಆಗಂಗಿಲ್ಲ ಅಂತ ಅನ್ನೋರು 2 ಟೈಮ್ ತಿನ್ನೋರು 1 ಟೈಮ್ ತಿನ್ಬೋದು. ಇಲ್ಲಪ್ಪ ನಮಗಿದು ಗುಣ ಆಗಲಿ, ಇದು ತಿನ್ನೋದೇ ಬೇಡ ಅಂತ ಹೇಳೋದು ಬಿಟ್ರಂತೂ ಭಾಳನ ಬೆಟ್ರು. ಇಲ್ಲಿ ಇನ್ನೊಂದು ಏನು ಹೇಳ್ತೀನಪ್ಪ ಅಂತ ಅಂದ್ರೆ, ತಾಮ್ರದ ಜಗ್ಗು ಅಥವಾ ಗಿಂಡಿ ಅಥವಾ ಗ್ಲಾಸು ಯಾವುದಾದ್ರು ತಗೋರಿ. ನಾನು ಇದ್ರಾಗ ದುಡ್ಡು ಹಾಕ್ತೀನಿ, ಚೇಂಜ್ ಏನು ಬರುತ್ತೋ ಇದ್ರಾಗ ತುಂಬಿಸಿಡ್ತೀನಿ ನಾನು. ತಾಮ್ರದ ಗಿಂಡಿ ತಗೋರಿ. ಗಿಂಡರಾಗಲಿ, ಗ್ಲಾಸರಾಗಲಿ ಅಥವಾ ಜಗ್ಗರಾಗಲಿ, ನಿಮ್ಮ ಮನ್ಯಾಗ ಯಾವುದೈತೋ, ಬಾಟ್ಲರಾಗಲಿ ಯಾವುದೈತೋ ಅದು ತಗೋರಿ. ಅದ್ರಾಗ ಪೂರ್ತಿಯಾಗಿ ನೀರು ತುಂಬ್ರಿ. ರಾತ್ರಿ ನೀರು ತುಂಬಿಟ್ಕೋರಿ. ಬೆಳಗ್ಗೆ ಎದ್ದು ನೀವು ಬ್ರಷ್ ಮಾಡೋ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ನೀವು ಕುಡಿಬೇಕು. ಎಷ್ಟದಾವ ಅಷ್ಟು ನೀರು. ಬಾಟ್ಲಿ ತುಂಬಾ ಅದಾವಪ್ಪ ಅಂದ್ರೆ ಒಂದು ಅರ್ಧ ಬಾಟ್ಲಾದ್ರೂ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನೀರು ಕುಡಿಬೇಕು. ಅಂದ್ರೆ ನಮ್ಮ ಹೊಟ್ಟೆಲಿರುವಂಥ ಎಲ್ಲ ಕಲ್ಮಶವನ್ನು ನೀರು ತೆಗೆದು ಹಾಕೋದಲ್ದ, ಈಗ ಅದೇನು ಗಜಕರ್ಣ ಆಗಿರ್ತೈತಲ್ಲ ಅಲ್ಲಿ ಇರುವಂಥ ಒಂದು ವಿಷ ಪದಾರ್ಥದ ಏನಿರ್ತೈತೆ ಅದನ್ನೆಲ್ಲ ಕಿತ್ತೊಗೆಯೋಕೆ ಸಹಾಯ ಮಾಡ್ತೈತೆ ನೀರು. ಹಾಗಾಗಿ ನಾವು ಈ ನೀರನ್ನು ನಾವು ಕುಡಿಬೇಕಾಗತ್ತೆ. ಪ್ರತಿದಿನ ತಾಮ್ರದಲ್ಲೇ ನೀರು, ಸ್ಟೀಲು ಅಂಥದ್ರೆಲ್ಲ ಬೇಡ. ತಾಮ್ರದ ಜಗ್ಗಾಗಲಿ, ಬಾಟ್ಲಿ ಆಗಲಿ, ಗಿಂಡಿ, ಲೋಟ ಯಾವುದೈತೋ ಅದ್ರಾಗ ನೀರು ತುಂಬಿಟ್ಕೋರಿ. ಬೆಳಗ್ಗೆ ಎದ್ರು ಅದರಲ್ಲಿ ಇರೋವಂಥ ನೀರನ್ನು ಅಷ್ಟೂ ಕುಡಿಯೋಕ್ಕೆ ಪ್ರಯತ್ನ ಮಾಡಿ. ಅಷ್ಟು ಕುಡಿದಂತೂ ಒಳ್ಳೆಯದು. ಇಲ್ಲಪ್ಪ ಆಗಂಗಿಲ್ಲ ಅಂತಂದ್ರೆ ಒಂದು ಅರ್ಧನಾದರೂ ಆ ಬಾಟ್ಲಾದ್ರೆ ನಮಗೆ ಆಗಂಗಿಲ್ಲ. ಇಷ್ಟು ಗಿಂಡಿ ಆದರೆ ನಾವು ಬೆಳಗ್ಗೆ ನೀರು ಕುಡಿಬೋದು. ನಾನಂತೂ ಕುಡಿತೀನಿ. ಇಷ್ಟು ಗಿಂಡಿ ನೀರು ಕುಡಿಬೋದು. ಯಾಕಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಅಂದರೆ ಏನು ಕುಡಿಯೋದೇನು ತಪ್ಪಲ್ಲ. ಹಾಗಾಗಿ ಆ ಗಿಂಡಿ ಅಷ್ಟು ನಾವು ನೀರು ಕುಡಿಬೋದು. ಬೆಳಗ್ಗೆ ಎದ್ದು ಪ್ರತಿದಿನ ನಾವು ಈ ಒಂದು ನಮ್ಮ ಹೊಟ್ಟೆಯಲ್ಲಿರುವಂಥ ವಿಷ ಪದಾರ್ಥವನ್ನು ದೂರ ಮಾಡಬೇಕು ಅಂತ ಅಂದರೆ ಈ ಪ್ರತಿದಿನ ತಾಮ್ರದ ಗಿಂಡಿಯಲ್ಲಿ ನೀರಿಟ್ಟಂಥದ್ದು ನೀರನ್ನು ಕುಡಿತಾ ಬರ್ರಿ. ಪ್ರತಿದಿನ ನೀವು ಏನು ಹೋಮ್ ರೆಮಿಡಿನ ಸ್ಟಾರ್ಟ್ ಮಾಡಿದಿರೋ ಅವತ್ತಿಂದ ಈ ಒಂದು ಕೆಲಸನೂ ನೀವು ಮಾಡಿರಿ. ಒಂದು ಸ್ವಲ್ಪ ಇದು ಹಾಲಿನ ಪದಾರ್ಥ ತಿನ್ನೋದು ಬಿಡ್ರಿ. ಆಮೇಲೆ ಸ್ವೀಟ್ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿರಿ. ಆಮೇಲೆ ನಾನು ಹೇಳಿರುವಂಥ ಒಂದಷ್ಟು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿರಿ.
ನಿಮಗೆ ಯಾವುದು ಈಸಿ ಆಗುತ್ತೋ, ನಿಮಗೆ ಯಾವುದು ಸುಲಭ ಅನಿಸುತ್ತೋ ಆ ಒಂದು ಹೋಮ್ ರೆಮಿಡಿ, ಇವೆಲ್ಲ ಒಂದು ಒಳ್ಳೆ ಎಫೆಕ್ಟಿವ್ ಆಗಿರುವಂಥ ಹೋಮ್ ರೆಮಿಡಿಗಳಾಗಿರ್ತಾವೆ ಫ್ರೆಂಡ್ಸ್. ಭಾಳ ಚೆನ್ನಾಗಿರುವಂಥ ಒಂದು ಹೋಮ್ ರೆಮಿಡಿಗಳಾಗಿರ್ತಾವೆ. ಇವನ್ನ ನೀವು ಮನೆಗೆ ಟ್ರೈ ಮಾಡ್ಬೋದು. ಟ್ರೈ ಮಾಡಿರಿ, ಒಂದು ವಾರ ಹಚ್ಚಿರಿ. ಒಂದು ವಾರ ಹಚ್ಚಿದ ಮೇಲೆ ಅದರದ್ದು ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಬರ್ತೈತಿ. ಅದು ಕಡಿಮೆ ಆಗ್ತಾ ಇರೋದು, ಆಮೇಲೆ ಅದು ತುರಿಕೆ ಅಥವಾ ಕಡ್ತ ಅದು ಕಡಿಮೆ ಆಗ್ತಾ ಬರೋದು ಎಲ್ಲ ನಿಮ್ಗೆ ಗೊತ್ತಾಗುತ್ತಾ. ಅಷ್ಟರ ಮೇಲೆ ಬೇಕಾದ್ರೆ ಬಂದು ನನಗೆ ಕಮೆಂಟ್ ಹಾಕಿರಿ ಅಂತ ಅಂದು ಹೇಳ್ತೀನಿ. ಪಕ್ಕ ಒಳ್ಳೆ ರಿಸಲ್ಟನ್ನು ಕೊಡುವಂಥ ಒಂದು ಹೋಮ್ ರೆಮಿಡಿಗಳನ್ನ ಹೇಳಿದ್ದೀನಿ ಅಂತ ಹೇಳೋದು ನಾನು ಅನ್ಕೊತೀನಿ. ಎಲ್ಲರಿಗೂ ಯೂಸ್ ಆಗುತ್ತಾ? ಎಲ್ಲರಿಗೂ ಯೂಸ್ ಆಗದೇ ಇದ್ದರೂ ಈ ಒಂದು ಗಜಕರ್ಣ ಆದವ್ರಿಗೆ ಫಂಗಲ್ ಇನ್ಫೆಕ್ಷನ್ ಏನಂತಾರೋ ಅಥವಾ ಈ ಒಂದು ಹುಳುಕಡ್ಡಿ ಏನಂತಾರೋ ಇದಾದವ್ರಿಗೆ ಮಾತ್ರ ಒಳ್ಳೆ ಒಂದು ಉಪಯುಕ್ತ ಮಾಹಿತಿ ಅಂತ ಹೇಳೋದು ನಾನು ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದೆ ನಾನು ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.